ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ದೇವರು ಚೆನ್ನಾಗಿಟ್ಟಿರಲಿ ಅಂತ ಹೇಳ್ಕೊತ ಇವತ್ತಿನ ಬೆಳಗಿನ ಜಾವ ನಾನು ವ್ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಸುಲ್ತಾನ ಸಬೀರ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವತ್ತು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ಒಂದು ನಮ್ಮ ಹಳ್ಳಿದು ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಹಳ್ಳಿಯಲ್ಲಿ ಯಾವ್ಯಾವ ಥರ ವಾತಾವರಣ ಇದೆ ಅಂತ ನಾನು ನಿಮಗೆ ಪರಿಚಯಿಸೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಮನೆ ಹಿಂದ್ಗಡೆ ಈ ರೀತಿ ಒಂದು ಬೆಟ್ಟ ಇದೆ. ಬೆಟ್ಟ ನೋಡಿ, ಈ ರೀತಿ ಒಂದು ಬೆಟ್ಟ ಇದೆ. ಇದು ಬಂದು ನಮ್ಮ ಮನೆ ಇದು ಹೆಂಚಿನ ಮನೆ. ಅದ್ರ ಪಕ್ಕ ಇದು ಗುಡಿಸ್ಲು ಥರ ಏನಿದೆ, ಇದ್ರೊಳಗಡೆ ಬಚ್ಚಲು ಮನೆ ಎಲ್ಲ ರೆಡಿ ಮಾಡಿದ್ದಾರೆ. ಒಳಗಡೆ ಇದೆ, ತುಂಬ ಚೆನ್ನಾಗಿದೆ, ನೀಟಾಗಿ ಬಚ್ಚಲು ಮನೆ ಎಲ್ಲ ರೆಡಿ ಮಾಡಿದ್ದಾರೆ. ನೋಡಿ, ಇದು ಬಂದು ನಮ್ಮ ಮನೆ ಎದುರುಗಡೆ ಇರುವಂಥ ಮಸೀದಿ. ಇದು ನೋಡಿ, ನಮ್ಮ ಮನೆ ಎದುರುಗಡೆ ಇರುವಂಥ ಮಸೀದಿ. ಮತ್ತು ಇದು ಬಂದು ನಮ್ಮ ಊರೊಳಗಡೆ ಹೋಗುವಂಥ ದಾರಿ, ಮೇನ್ ರೋಡ್ ಇದು. ನೋಡ್ತಾ ಇರ್ಬೋದು, ಊರಿಂದ ಒಳಗಡೆ ಬರುವಂಥ ದಾರಿ ಇದು. ನೋಡಿ, ಅದೇ ದಾರಿಯಲ್ಲಿ ಹಿಂಗೆ ಬಂದರೆ ಒಳಗಡೆ ಹಳ್ಳಿಗಳು ಸಿಗ್ತವೆ. ಇದೇ ಮೇನ್ ರೋಡಲ್ಲಿ ಹೋದರೆ ಹಳ್ಳಿಗಳು ಸಿಗ್ತವೆ. ನಾನು ಒಂದು ಸ್ವಲ್ಪ ಈಗ ನಮ್ಮ ಹೊಲದ ಕಡೆ ಹೋಗ್ತಾ ನಿಮಗೆ ಮಾತಾಡ್ತೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ ವಾತಾವರಣ. ಆ ರೀತಿ ಇದೆ. ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದಿದ್ದೀನಿ ಅಂದರೆ 7 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. 7 ಗಂಟೆಯಿಂದ ವಿಡಿಯೋ ಮಾಡೋಣ ಇವತ್ತೊಂದು ಅಂತ ನಾನು ಮಾಡ್ತಾಯಿದ್ದೀನಿ. ನೀವು ಹೋಗೋಣ, ಇಲ್ಲೆಲ್ಲ ಜನ ನೋಡ್ತಿದ್ದಾರೆ, ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಬಿಟ್ಟು ಸ್ವಲ್ಪ ದೂರ ನಾನು ಬಂದಿದ್ದೀನಿ. ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ, ಅದು ಮಸೀದಿ. ಅಷ್ಟು ದೂರದಲ್ಲಿ ಬಂದಿದ್ದೀನಿ. ಈಗ ಮೇನ್ ರೋಡಲ್ಲಿ ಹೋಗೋಣ. ನಾನು ನಮ್ಮ ಮನೆಯಿಂದ ಎಷ್ಟು ದೂರ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ತುಂಬಾ ಚೆನ್ನಾಗಿದೆ, ಬೆಟ್ಟಗಳು ತುಂಬಾ ಸುಂದರವಾಗಿದೆ ನಮ್ಮ ಊರು ಹಳ್ಳಿ. ಆದರೆ ಇಲ್ಲಿ ಏನು ಗೊತ್ತಾ, ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಜಾಸ್ತಿ ಇಲ್ಲಿ ಒಂದು ದುಡಿಮೆ ಅನ್ನೋದಿಲ್ಲ. ಏನಾದರೂ ಜಮೀನು ಇರೋ ಅಂಥವ್ರಿಗೆ ಒಂದು ಸ್ವಲ್ಪ ಬೋರ್ ಇದೆ, ಜಮೀನಿದೆ ಅನ್ನೋ ಅಂಥವ್ರಿಗೆ ಒಂದು ಸ್ವಲ್ಪ ಕೆಲಸ ಕಾರ್ಯಗಳು ಇರ್ತವೆ ಹೊರತು ಕೂಲಿ ಕೆಲಸ ಅನ್ನೋದು ಸ್ವಲ್ಪ ಕಡಿಮೆನೇ ಇಲ್ಲಿ. ಹಾಗಾಗಿ ಎಲ್ಲ ಜಾಸ್ತಿ ಸಿಟಿ ಕಡೆ ಹೋಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾವು ಅಷ್ಟೇ ಸಿಟಿ ಕಡೆ ಬೆಂಗಳೂರಿಗೆ ಹೋಗಿ ಸೇರಿರೋದು. ಅಷ್ಟೇ ಪರಿಸ್ಥಿತಿ ನಮ್ಮದು. ಇಲ್ಲ ಅಂದರೆ ನಮ್ಮೂರು ನಮಗೆ ತುಂಬಾ ಇಷ್ಟ. ಆದರೆ ಏನು ಮಾಡೋದು, ಇಲ್ಲಿರೋಂಥ ವಾತಾವರಣ ತುಂಬಾ ಚೆನ್ನಾಗಿದೆ. ಆದರೂ ವಾತಾವರಣ ಚೆನ್ನಾಗಿದೆ, ಇರೋಕ್ಕೆ ಚೆನ್ನಾಗಿದೆ, ಆದರೆ ದುಡಿಮೆ ಅನ್ನೋದು ಸ್ವಲ್ಪ ಕಡಿಮೆ. ಹಾಗಾಗಿ ನಾವು ಹೋಗಿ ಬೆಂಗಳೂರಲ್ಲಿ ಸಿಗಾಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಕಾಫಿ ಆಯಿತಾ? ಹಾಗಾಗಿ ನಾವು ಬಂದಿದ್ದು 3 ದಿನ ಆಯಿತು. ಚೆನ್ನಾಗಿದ್ದಾಳೆ. ನೀವು ಚೆನ್ನಾಗಿದ್ದೀರಲ್ಲ? ಇವರು ನಮ್ಮ ಮನೆ ಹತ್ರ ಇರೋ ಅಂಥವ್ರು. ಈಗ ನಾನು ನಿಮಗೆ ಹಿಂದ್ಗಡೆ ವ್ಯೂನ ತೋರಿಸ್ತೀನಿ ಫ್ರೆಂಡ್ಸ್. ಇದು ಊರೊಳಗಡೆ ಬರುವಂಥ ದಾರಿ. ನೋಡಿ, ಇಲ್ಲಿ ನಿಮಗೊಂದು ಇದು ಸ್ಕೂಲು, ನಮ್ಮೂರಿನ ಸ್ಕೂಲ್ ಇದು. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಅಲ್ಲಿಂದ ಬಂದರೆ ನಾನು. ನೋಡಿ, ಇದು ನಮ್ಮೂರು ಎಂಟ್ರೆನ್ಸಲ್ಲೇ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್, ಮಕ್ಕಳು ಓದುವಂಥ ಸ್ಕೂಲು. ಇದ್ರ ಒಳಗಡೆ ಹೋಗೋಣ ನಡೀರಿ. ಸ್ಕೂಲ್ ಇವತ್ತು ಮಾರ್ನಿಂಗ್ ಕ್ಲಾಸ್ ಅನಿಸುತ್ತೆ. ಬೆಳಗ್ಗೆ 7 ಗಂಟೆಗೆ ನಾನು ಬಂದಿರೋದು. ನಿಮಗೆ ಟೈಮು ಕೂಡ ತೋರಿಸ್ತೀನಿ. ನೋಡಿ, ಕರೆಕ್ಟು 7 ಗಂಟೆ. ಈ ರೀತಿ ಇದೆ ನೋಡಿ ನಮ್ಮ ಹಳ್ಳಿ ಸ್ಕೂಲ್ ಇದು. ಮರ ಎಷ್ಟು ದೊಡ್ಡದಿದೆ ನೋಡಿ, ಮರ ಅಲ್ವಾ? ತುಂಬ ಚೆನ್ನಾಗಿದೆ. ನೀರಿನ ಟ್ಯಾಂಕ್ ಇದೆ, ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಬಂದರೆ ನೋಡಿ, ಇಲ್ಲೊಂದು ಮರ ಕಾಣಿಸ್ತಾ ಇರ್ಬೋದು ನಿಮಗೆ. ನನಗೆ ಈ ಮರ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಯಾಕೆ ಗೊತ್ತಾ, ಈ ಮರದ ಹತ್ರ ಒಂದು ದೇವರನ್ನ ನಿವೇದ್ನೆಯನ್ನು ಮಾಡ್ತಾರೆ ಹಬ್ಬಗಳಲ್ಲಿ ಎಲ್ಲ. ನೀವು ನೋಡ್ತಾ ಇರ್ಬೋದು, ಹಾರಗಳು ಹಾಕಿದ್ದಾರೆ, ಹಸಿರು ಬಟ್ಟೆಯನ್ನು ಕಟ್ಟಿದ್ದಾರೆ. ಈ ಮರ ಏನಕ್ಕೆ ನನಗೆ ಖುಷಿಯಾಗುತ್ತೆ ಅಂತ ಅಂದರೆ, ಈ ಮರ ಹಾಕಿರೋದು ಯಾರು ಗೊತ್ತಾ? ನಮ್ಮ ಯಜಮಾನ್ರು. ಹೌದು, ನಮ್ಮ ಯಜಮಾನ್ರು ಈ ಮರವನ್ನು ತಂದು ಅವರು 8ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ ಇದ್ದಾಗ ಅವರಿಗೆ ಪರಿಸರ ದಿನಾಚರಣೆಯಲ್ಲಿ ಉಡುಗೊರೆಯಾಗಿ ಕೊಟ್ಟಿದ್ರಂತೆ ಈ ಗಿಡವನ್ನು. ಅದಕ್ಕೆ ಇದು ಏನಕ್ಕಾದರೂ ಒಂದು ಉಪಯೋಗಕ್ಕಾಗಲಿ ಅಂತ ನಮ್ಮ ಮನೆಯವರು ತಗೊಬಂದು ಈ ಗಿಡವನ್ನು ಇಲ್ಲಿ ನೆಟ್ಟು ಇದು ಚೆನ್ನಾಗಿ ಬಂತಲ್ಲ, ಆವಾಗ ಇದಕ್ಕೆ ಹಳ್ಳಿಕಟ್ಟೆ ಅಂತ ಮಾಡಿದ್ದಾರೆ. ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ಎಲ್ಲ ಎಲೆ ಉದುರೋಗಿದೆ. ಚೆನ್ನಾಗಿ ಹೊಡೆದಾಗ ಸಖತ್ತಾಗಿ ಕಾಣುತ್ತೆ. ಇದ್ರ ನೋಡೋಕ್ಕೆ ಸುಂದರವಾಗಿ ಕಾಣುತ್ತೆ. ಅಲ್ಲಿಂದ ನೋಡಿ, ಒಂದು ಸ್ವಲ್ಪ ದೂರದಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ. ಕಲ್ಲಿನ ಬಂಡೆ ಸಂದಿಯಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಆಂಜನೇಯನ ದೇವಸ್ಥಾನ ಕೂಡ ಇದೆ ಅಲ್ಲಿ, ನೋಡ್ತಾ ಇರ್ಬೋದು. ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಟ್ಯಾಂಕ್ ಇದೆಯಲ್ವಾ, ಅದು ಕೆಳಗಡೆ ಅಲ್ಲಿ ಮೈದಾನ ಥರ ಇದೆಯಲ್ಲ, ಅಲ್ಲಿ ಈಗ ನೋಡಿ ಅಲ್ಲಿ ಒಂದು ಮನೆ ಥರ ಕಟ್ಟಿದ್ದಾರೆ, ಪಾಯ ಹಾಕಿದ್ದಾರೆ ಅಲ್ವಾ. ಆ ಜಾಗದಲ್ಲಿ ನನ್ನ ರಿಸೆಪ್ಷನ್ ನಡೆದಾಗ ಬೀಗ್ರೂಟ ರಿಸೆಪ್ಷನ್ ಅಲ್ಲ, ಬೀಗ್ರೂಟ ಇಲ್ಲಿ ಅರೇಂಜ್ಮೆಂಟ್ ಮಾಡಿ ಬೀಗ್ರೂಟವನ್ನು ಇಲ್ಲಿ ನಡೆಸಿದ್ರು.
ನನ್ನ ಮದುವೆ ಆದಮೇಲೆ 15 ವರ್ಷದಲ್ಲಿ. ಹೌದು ಫ್ರೆಂಡ್ಸ್, ಇಲ್ಲಿ ಬೀಳ್ ಥರ ಇತ್ತು, ಫೀಲ್ಡ್ ಇತ್ತು, ಮನೆ ಕಟ್ಟಿರಲಿಲ್ಲ. ಆ ಫೀಲ್ಡಲ್ಲಿ ಬೀಗರೂಟವನ್ನು ನಡೆಸಿದ್ರು. ನೋಡ್ತಾ ಇರ್ಬೋದು ನೀವು ದೇವಸ್ಥಾನ, ಕಲ್ಲು ಬಂಡೆಗಳು ಎಷ್ಟು ಇದ್ದಾವೆ ಅಂತ. ಮತ್ತು ಇಲ್ಲಿ ಈದ್ಗಾ ಇದೆ ನೋಡಿ, ಹಬ್ಬ ಮಾಡಿದ್ರೆ ಇಲ್ಲಿ ಬಂದು ನಮಾಜ್ ಮಾಡ್ತಾರೆ. ಮತ್ತು ನೋಡಿ ಗುಡ್ಡ ಬೆಟ್ಟಗಳು ನಮ್ಮ ಊರಿನಲ್ಲಿ ಈ ರೀತಿ ಇದ್ದಾವೆ ನೋಡಿ ಫ್ರೆಂಡ್ಸ್. ನಿಮಗೆ ಝೂಮ್ ಮಾಡ್ತೀನಿ. ಈ ರೀತಿ ಗುಡ್ಡ ಬೆಟ್ಟಗಳು ನಮ್ಮ ಊರು. ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಳಗಿನ ಜಾವ ನಮ್ಮ ಊರು ತುಂಬ ಸುಂದರವಾಗಿದೆ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಅಲ್ಲಿ ಟಮಾಟೆ ಹಣ್ಣು ಬೆಳೆದಿದ್ದಾರೆ. ನಿಮಗೆ ಝೂಮ್ ಮಾಡ್ತೀನಿ ಸ್ವಲ್ಪ ದೂರ, ಅಲ್ಲಿಗೆ ಹತ್ರ ಹೋಗಲ್ಲ ನಾನು. ಅಲ್ಲಿ ತುಂಬ ಅವ್ರಿಗೆ ನಮಗೆ ಗೊತ್ತಿಲ್ಲ, ಅಲ್ಲಿ ಹೋಗೋಕ್ಕೆ ನನಗೆ ಅಷ್ಟಾಗಿ ಇಷ್ಟ ಇಲ್ಲ. ಯಾರಾದರೂ ಲೇಡೀಸ್ ಇದ್ದಿದ್ರೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಬಟ್ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಜೆಂಟ್ಸ್ ಇದ್ದಾರೆ. ನಾನು ಅಲ್ಲಿಗೆ ಹೋಗೋದಿಲ್ಲ. ನೋಡಿ ಟಮಾಟೆ ಹಣ್ಣನ್ನು ಬೆಳೆದಿದ್ದಾರೆ. ಈ ಥರ ಜಮೀನಿದ್ದು ಬೋರಿದ್ದು ಏನಾದರೂ ಒಂದು ಕೆಲಸ ಕಾರ್ಯ ಮಾಡ್ಕೊತೀವಿ ಅನ್ನೋರಿಗೆ ಮಾತ್ರ ನಮ್ಮ ಊರು ತುಂಬಾ ಚೆನ್ನಾಗಿದೆ. ಯಾರಲ್ಲಿ ಬೋರು ಕೂಡ ಇದೆ ನೋಡಿ ಅಲ್ಲಿ. ಹಂಗಾಗಿ ಅವರು ಟಮಾಟೆ ಹಣ್ಣನ್ನು ಬೆಳೆದಿದ್ದಾರೆ. ನೋಡಿ ಬೆಟ್ಟಗಳು, ಬೆಳಗ್ಗಿನ ಸೂರ್ಯೋದಯ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ನಿಮಗೆ ತೋರಿಸ್ತೀನಿ. ಬೆಳಗ್ಗಿನ ಜಾವ ಸೂರ್ಯೋದಯ ಆಗ್ತಾ ಇದೆ ನಮ್ಮ ಊರಿನಲ್ಲಿ. ಬೆಟ್ಟದ ಸಾಲಿನಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಲ್ವಾ. ಮಂಜು ನೋಡಿ, ತುಂಬಾ ಚಳಿ ಇದೆ ಫ್ರೆಂಡ್ಸ್, ತುಂಬಾ ಚಳಿ ಇದೆ. ಈ ಥರ ನಮ್ಮ ಊರಿನ ವಾತಾವರಣನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನೂ ತುಂಬ ಚೆನ್ನಾಗಿದೆ. ಒಳಗಡೆ ಈ ರೀತಿ ಹೋಗೋಣ. ರೋಡಲ್ಲಿ ಹೋಗ್ತಾ ಸ್ವಲ್ಪ ದೂರದ ಮಟ್ಟಿಗೆ ಹೋಗಿ ನಾನು ಎಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ವ್ಯೂ. ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಊರಿನ ಸೂರ್ಯೋದಯ ಆಗ್ತಾ ಇದೆ. ಬೆಟ್ಟದ ನಮ್ಮ ಊರು ನೋಡೋಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಡೇಂಜರಸ್ ಆಗಿದೆ. ಯಾಕೆ ಗೊತ್ತಾ, ಇಲ್ಲಿ ಬೆಟ್ಟದ ಸಾಲಿರೋದ್ರಿಂದ ಇಲ್ಲಿ ಚಿರತೆಗಳು, ಹುಲಿಗಳು, ಹಾವಳಿ ಜಾಸ್ತಿ ಇದೆ. ನವಿಲುಗಳು ತುಂಬ ಇದ್ದಾವೆ ಫ್ರೆಂಡ್ಸ್. ರೋಡ್ ಪಕ್ಕ ಅಕ್ಕಪಕ್ಕನೇ ಕಾಣಿಸ್ತಾವೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಏನು ನಮಗೆ ಜನಕ್ಕೆ ಯಾರಿಗೂ ಜಾಸ್ತಿ ಹಾನಿಯಾಗಿಲ್ಲ. ಮತ್ತು ಮೇಕೆ ಕುರಿ ಮೇಯ್ಸಕ್ಕೆ ಹೋಗ್ತಾರಲ್ವ, ಅದರಲ್ಲಿ ಮೇಕೆ ಕುರಿ ತುಂಬ ಹೊತ್ಕೊಂಡು ಹೋಗಿದ್ದಾವಂತೆ. ಅಲ್ಲಿ ತುಂಬ ಜನ ಹೇಳ್ತಾರೆ ಹಾಗಂತ. ತುಂಬಾ ಬೇಜಾರಾಗುತ್ತೆ ಫ್ರೆಂಡ್ಸ್ ಇದೆಲ್ಲ ಕೇಳಿದ್ರೆ. ನಮ್ಮ ಫ್ರೆಂಡ್ಸ್, ಸ್ವಲ್ಪ ದೂರದ ಮಟ್ಟಿಗೆ ನಾನು ಊರು ಬಿಟ್ಟು ಆಚೆ ಬಂದಿದ್ದೀನಿ. ಇಲ್ಲಿ ಹತ್ರದಲ್ಲೇ ಟಮಾಟೆ ಹಣ್ಣನ್ನು ಬೆಳೆದಿದ್ದಾರೆ. ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ಊರಿ ಕಡೆ ಈ ರೀತಿಯನ್ನು ಟಮಾಟೆ ಹಣ್ಣು ಬೆಳೀತಾರೆ. ಅವರು ಕಳೆಯನ್ನು ತೆಗಿತಾರೆ. ಆಂಟಿ ಏನು ಮಾಡ್ತಾ ಇದ್ದೀರಾ? ಕಳೆ ತೆಗಿತಾ ಇದ್ದೀರಾ? ನೋಡಿ ಫ್ರೆಂಡ್ಸ್, ಈ ರೀತಿ ಟಮಾಟೆ ಹಣ್ಣನ್ನು ಬೆಳೆದಿದ್ದಾರೆ. ನಮ್ಮ ಊರಿನಲ್ಲಿ ಟಮಾಟೆ ಹಣ್ಣು ಬೆಳೆ ಈ ರೀತಿ ಬೆಳೀತಾರೆ ನೋಡಿ. ಟಮಾಟೆ ಹಣ್ಣು ನೀವು ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ. ದೇವರು ಎಲ್ಲರಿಗೂ ಇದೇ ರೀತಿ ಬೆಳೆಯನ್ನು ಕೊಡಲಿ, ಹಾರೈಸಲಿ ಅಲ್ವಾ ಫ್ರೆಂಡ್ಸ್. ನೋಡಿ, ಇದು ಬೇರೆಯವ್ರ ತೋಟ, ಯಾರ್ದೋ ಗೊತ್ತಿಲ್ಲ ನನಗೆ. ನಾನು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಬಂದಲ್ಲ, ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿ ಇದೆ ತೋಟಗಳು ನಮ್ಮ ಮನೆ ಊರಿನ ಕಡೆ. ಮಾವಿನ ಮರ ನಿಮಗೆ ಆಗಲೇ ತೋರಿಸಿದ್ನಲ್ಲ, ಅದೊಂದು ಸ್ವಲ್ಪ ಹತ್ರ ಆಗಿದೆ ನನಗೆ. ನೋಡಿ ಸೂರ್ಯೋದಯ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಬೆಳಿಗ್ಗೆ ತುಂಬಾ ಚಳಿ ಇದೆ ಫ್ರೆಂಡ್ಸ್, ತುಂಬಾ ಚಳಿ ಇದೆ. ನಮ್ಮ ಮನೆ ಹಿಂದ್ಗಡೆ ಇರುವಂಥ ಬೆಟ್ಟ ಅದು. ಅಂದರೆ ಈಗ ಆ ಬೆಟ್ಟದ ಹಿಂದೆ ನಾನು ಬಂದಿದ್ದೇನೆ. ನಿಮಗೆ ಒಂದು ಆಂಜನೇಯನ ದೇವಸ್ಥಾನ ತೋರಿಸಿದೆ ಅಲ್ವಾ, ಅದ್ರ ಎದುರುಗಡೆ ನಮ್ಮ ಮನೆ ಇರೋದು. ಹಿಂದ್ಗಡೆ ಮಧ್ಯದಲ್ಲಿ ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ನಾನು ಅದ್ರ ಹಿಂದುಗಡೆ ಬಂದಿದ್ದೀನಿ ಆಯಿತಾ. ಸರಿ ನಡೀರಿ, ಇನ್ನೊಂದು ಸ್ವಲ್ಪ ದೂರ ಮಟ್ಟಕ್ಕೆ ಹೋಗೋಣ. ಯಾವ ರೀತಿ ಇದೆ, ನಾನು ನಮ್ಮ ಹೊಲದ ಕಡೆ ಹೋಗೋಕ್ಕಾಗಲ್ಲ, ಅದು ತುಂಬ ದೂರ ಇದೆ. ನಮಗೆ ಹೊಲ ಏನು ಜಾಸ್ತಿ ಇಲ್ಲ, 1 ಎಕರೆ ಹೊಲ ಇರೋದು. ನೋಡಿ ಹುಣ್ಸೆಹಣ್ಣು ಮರ ಇದು, ಎಷ್ಟು ಚೆನ್ನಾಗಿದೆ ಅಲ್ಲ. ಹುಣ್ಸೆಹಣ್ಣು ಸಿಕ್ಕಿದ್ರೆ ಆಹಾ, ಅದರಲ್ಲೂ ಅರ್ಧ ಹಣ್ಣಾಗಿರುತ್ತಲ್ಲ, ಆ ಹುಣ್ಸೆಹಣ್ಣು ಸಿಗಬೇಕು. ಅದ್ರ ಜೊತೆಗೆ ಉಪ್ಪು ಖಾರ ಹಾಕಿ ತಿಂತಾ ಇದ್ದರೆ ಯಾವ ರೀತಿ ಇರುತ್ತೆ ಅಲ್ವಾ ಫ್ರೆಂಡ್ಸ್. ತಿಂದೋರಿಗೆ ಮಾತ್ರ ಅದು ಗೊತ್ತು ರುಚಿ, ಇಲ್ಲದೆ ಇರೋರಿಗೆ ಇಲ್ಲ ಅಷ್ಟೇ. ಅದು ನಾವು ತಿಂದಿದ್ದೀವಿ, ನಮಗೆ ಇಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಅಲ್ಲಿ ಕೊಕ್ಕರೆಗಳೆಲ್ಲ ಇದ್ದಾವೆ. ಹೋಗಿ ಸ್ವಲ್ಪ ದೂರ ಹೋಗ್ಬಿಟ್ಟು ನೋಡೋಣ ಆ ಹೊಲದಲ್ಲಿ ಏನು ಹಾಕಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ನಮ್ಮೂರಿದು ಇದು ಬಂದು ಹಾಸನ ಜಿಲ್ಲೆಯಲ್ಲಿ ಇರುವಂಥ ಒಂದು ಕಲ್ಲಹಳ್ಳಿ ಗುಡ್ಡ ಬೆಟ್ಟದ ಸಾಲಿನಲ್ಲಿ ಊರು ಇರೋದು. ಇಲ್ಲಿ ಸ್ವಲ್ಪ ಕರೆಂಟಿಗೆ ಪ್ರಾಬ್ಲಮ್ಮು ಇರುತ್ತೆ. ಮತ್ತು ಒಂದು ಸ್ವಲ್ಪ ನೆಟ್ವರ್ಕು ಕಂಬ ಹಾಕಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ನನ್ನ ಫೋನಿನಲ್ಲಿ ನೆಟ್ವರ್ಕ್ ಇದೆ, ಆದರೆ ನೆಟ್ಟು ಸಿಗ್ತಾ ಇಲ್ಲ ನನಗೆ. ನಾನು ಇಲ್ಲಿ ಬಂದು ಲೈವ್ ಕೂಡ ಮಾಡೋಕ್ಕಾಗಿಲ್ಲ, ಆ ರೀತಿ ಇದೆ. ಸೊ ನೋಡೋಣ. ಇನ್ನು ಇವತ್ತು ಇದು ಶನಿವಾರದ ವಿಡಿಯೋ ಆಗಿರುತ್ತೆ, 15ನೇ ತಾರೀಕು ಶನಿವಾರದ ವಿಡಿಯೋ ಇದು. ನೋಡೋಣ. ಇದು ಮೇನ್ ರೋಡು ನೋಡಿ, ಅಲ್ಲಿ ಬಸ್ ಸ್ಟಾಪ್ ಕಾಣ್ತಾ ಇದೆಯಲ್ವಾ, ಅಲ್ಲಿ ಬಸ್ಸು ಇಳಿದ್ರೆ ನಾವು ಊರೊಳಗಡೆ ಎಂಟ್ರೆನ್ಸ್ ತೊಗೊತೀವಿ.
ಆ ರೀತಿ ಇದೆ. ಮತ್ತು ನಮ್ಮೂರಿಗೆ ಬಸ್ಸು 2 ಬಸ್ ಇರೋದು. ಮಧ್ಯಾಹ್ನ 2 ಗಂಟೆಗೆ ಒಂದು, ನೈಟು 8 ಗಂಟೆಗೆ ಒಂದು. ಅಷ್ಟು ಬಿಟ್ಟರೆ ಇನ್ನು ಬಸ್ಸಿಲ್ಲ. ಆಟೋಗಳಿರ್ತವೆ. ಅದು ಆಟೋಗಳು ಜನ ಒಂದು ಆಟೋಲಿ 10 ಜನ 12 ಜನ ಫುಲ್ ಆಗಬೇಕು. ಅವಾಗ್ಲವರೆಗೂ ಆಟೋ ಹೊರಡೋದಿಲ್ಲ. ಸೀಟ್ ಆಟೋ ಮಾಡ್ಕೊತೀವಿ ಅಂದರೆ 300-400 ರೂಪಾಯಿ ಕೊಡಬೇಕಾಗುತ್ತೆ. ಹಾಗಾಗಿ ನೋಡಿ, ಯಾರು ಈಗ 300-400 ರೂಪಾಯಿ ಒಬ್ಬೊಬ್ರು ಕೊಟ್ಟು ಯಾರು ಬರ್ತಾರೆ? ಹಾಗಾಗಿ ಕಾದ್ಬಿಟ್ಟು ಒಂದು ಸ್ವಲ್ಪ ಸೀಟೆಲ್ಲ ಆದಮೇಲೆ ಬರ್ತಾರೆ. ನೋಡಿ ಫ್ರೆಂಡ್ಸ್, ಈ ರೀತಿ ಇದೆ. ಇಲ್ಲಿ ಕೊಕ್ಕರೆಗಳು ಎಷ್ಟು ಚೆನ್ನಾಗಿ ಮೇಯ್ತಾ ಇದ್ದೇವೆ ಅಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮೂರ ಕಡೆ ಕೊಕ್ಕರೆ ಅಂತ ಹೇಳ್ತಾರೆ. ನಮ್ಮೂರ ಕಡೆ ಬೆಳಗಿನ ಜಾವ ಇಲ್ಲೇ ನೀರು ಬಿಟ್ಟಿದ್ದಾರೆ ಅನಿಸುತ್ತೆ. ಚೆನ್ನಾಗಿ ಮುಸ್ಕಿನ ಜೋಳ ಎಲ್ಲ ಹಾಕಿದ್ದಾರೆ. ಹಾಗಾಗಿ ಚೆನ್ನಾಗಿ ಬಂದಿದೆ. ಕೊಕ್ಕರೆಗಳೆಲ್ಲ ಹುಳೆಗಳು ಎಲ್ಲ ಹಾಯ್ಕೊಂಡು ತಿಂತಾ ಇದ್ದಾವೆ. ಈ ರೀತಿ ನಮ್ಮ ಊರಿದೆ. ನಮ್ಮ ಊರು ನನಗೆ ಇಷ್ಟ ಆಗುತ್ತೆ. ಆದರೆ ಇಲ್ಲಿ ಇರೋಂಥ ಪರಿಸ್ಥಿತಿಗೋಸ್ಕರ ನಾವು ಇಂಥ ವಾತಾವರಣ, ತಂಪಾದ ವಾತಾವರಣ ಬಿಟ್ಟು ನಾವು ಸಿಟಿ ಕಡೆ ಹೋಗಿ ಸೇರ್ಕೊಂಡಿದ್ದೀವಿ. ನಮ್ಗೆ ಇಷ್ಟ ಆಗೋದಿಲ್ಲ. ಆದರೆ ಇಲ್ಲಿ ಬಂದು ಸೇರ್ಕೊಳ್ಳೋಣ ಅಂದರೆ ಇಲ್ಲಿ ವಿಧಿನೂ ಇಲ್ಲ. ಏನಂದರೆ ನಿಮಗೆ ನಾನು ಹೇಳಿದ್ನಲ್ವ, ನಮ್ಮದು ಯಾವ ಜಮೀನು ಏನೂ ಇಲ್ಲ. 1 ಎಕರೆ ಹೊಲ ಇರೋದು. ನಮ್ಗೆ ಬೋರು ಇಲ್ಲ, ಏನಿಲ್ಲ. ಏನಾದರೂ ಒಂದು 3-4 ಎಕರೆ ಜಮೀನಿದ್ದು ಒಂದು ಬೋರು ಅಂತ ಏನಾದರೂ ಇದ್ದಿದ್ರೆ ಅದರಲ್ಲೇ ಏನು ಬೆಳೆ ಬೆಳಿಬೇಕು ಅಂತ ಕೂಡ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆ ರೀತಿ ನಾನು ಮಾಡ್ಕೊತಾ ಇದ್ದೆ. ಆದರೆ ಇಲ್ಲ. ಹಾಗಾಗಿ ನಾವು ಹೋಗಿ ಬೆಂಗಳೂರಲ್ಲಿ ಗಾರ್ಮೆಂಟ್ಸ್ ಲೈನಲ್ಲಿ ನಾವು ಕೆಲಸ ಮಾಡೋರು ಆಗಿದ್ದೀವಿ. ಆ ರೀತಿ ಇದೆ ನಮ್ಮ ಜೀವನ. ಇಷ್ಟು ಇದೆ ನಮ್ಮ ಹಳ್ಳಿ ವಾತಾವರಣ. ಈ ಹಳ್ಳಿಯ ವಾತಾವರಣನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಟ್ಟೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬಾ ಮಂಜು ಬೀಳ್ತಾ ಇದೆ. ಸೂರ್ಯೋದಯ ಆಗ್ತಾ ಇದೆ. ಈಗ ಟೈಮು, ನಾನು ಮನೆಯಿಂದ ಆಚೆ ಬಂದಾಗ 7 ಗಂಟೆ ಟೈಮಲ್ಲಿ ಆಚೆ ಬಂದಿದ್ದೆ. ತುಂಬಾ ಚಳಿ ಇತ್ತು. ಈಗ ಜಾಸ್ತಿ ಮಂಜು ಜಾಸ್ತಿ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ದೂರದಲ್ಲಿ ತುಂಬಾ ಮಂಜು ಕಾಣಿಸ್ತಾ ಇದೆ. ತುಂಬಾ ಬೆಟ್ಟಗಳಂತೂ ಕಾಣಿಸ್ತಾನೆ ಇಲ್ಲ, ಅಷ್ಟೊಂದು ಮಂಜು ಬೀಳ್ತಾ ಇದೆ ಫ್ರೆಂಡ್ಸ್. ಟೈಮ್ ಎಷ್ಟಾಗಿದೆ ಗೊತ್ತಾ? 7:30 ಆಗ್ತಾ ಇದೆ ನೋಡಿ. ಟೈಮ್ ಬಂದು 7:30 ಆಗ್ತಾ ಇದೆ. ಆದರೂ ಈ ಟೈಮಲ್ಲಾದ್ರೂ ನೋಡಿ, ನಮ್ಮ ಊರಿನಲ್ಲಿ ಇಷ್ಟು ಮಂಜಿದೆ, ಎಷ್ಟೊಂದು ಚಳಿ ಇದೆ ಅಂದರೆ ಆಚೆ ಬರೋದು ತುಂಬಾ ಕಷ್ಟ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನೋಡಿ, ಬೆಟ್ಟಗಳು ತುಂಬಾ ಚೆನ್ನಾಗಿದೆ. ಕೊಕ್ಕರೆಗಳು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮೇಯ್ತಿದ್ದಾವೆ ಅಲ್ವಾ ಫ್ರೆಂಡ್ಸ್. ವಾತಾವರಣ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಏನೋ ಬೆಳೆ ಹಾಕೋಕ್ಕೆ ಅಲ್ಲಿ ಆರುಡಿದ್ದಾರೆ ನೆಲವನ್ನು. ಅಲ್ಲಿ ಎಲ್ಲ ಕೊಕ್ಕರೆಗಳು ಮೇಯ್ತಾ ಇದ್ದಾವೆ ಬೆಳಿಗ್ಗೆನೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಈ ರೀತಿ ನಮ್ಮ ಊರಿನ ವಾತಾವರಣ ಇಟ್ಕೊಂಡು ನಾವು ಹೋಗಿ ಸಿಟಿಗಳಲ್ಲಿ ಆ ರಿಸ್ಕಲ್ಲಿ ಇದರಲ್ಲಿ ನಾವು ಇರೋ ಥರ ಆಗಿದೆ ನಮ್ಮ ಜೀವನ. ಈ ನನ್ನ ಹಳ್ಳಿ ಜೀವನ ಈ ರೀತಿ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಇದು ನಾನು ಆದಷ್ಟು ಹಂಚ್ಕೊಂಡೆ, ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟ ಆಯಿತು, ಹಂಚ್ಕೊಂಡೆ. ನಿಮ್ಗೆ ಏನು ಅನ್ನಿಸ್ತು ನಮ್ಮ ಊರಿನ ಬಗ್ಗೆ, ಹಳ್ಳಿ ಬಗ್ಗೆ, ಈ ವಾತಾವರಣದ ಬಗ್ಗೆ ನನಗೆ ಯಾವುದಕ್ಕೂ ಕಮೆಂಟ್ಸಲ್ಲಿ ತಿಳಿಸಿ. ಖುಷಿ ಆಗುತ್ತೆ ಹೇಳ್ಕೊಳ್ಳೋಕ್ಕೆ. ನನಗೇನು ಬೇಜಾರಾಗೋಲ್ಲ. ಅಯ್ಯೋ, ನಾನು ಹಳ್ಳೀಲಿ ಬೆಳೆದಿರೋಳು ಅಂತ, ನಾನೇನು ದೊಡ್ಡ ಸಿಟೀಲಿ ಬೆಳೆದಿದ್ದೀನಿ, ನಾನು ಆ ರೀತಿ ಇದ್ದೆ, ನಾನು ಈ ರೀತಿ ಇದ್ದೆ ಅಂತ ನಾನು ಹೇಳ್ಕೊಳ್ಳೋಕೆ ನಂಗೆ ಯಾವತ್ತೂ ಇಷ್ಟ ಆಗೋದಿಲ್ಲ. ನಾನು ಯಾವ ರೀತಿ ಇದ್ದೆ, ನಾನು ಯಾವ ರೀತಿ ಇದ್ದೀನಿ, ನನಗೇನು ಇಷ್ಟ ಅಂತ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅದೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೂ ಇಷ್ಟಪಡ್ತೀನಿ. ಇದೇ ನನ್ನ ಜೀವನದ ಕತೆ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಇದೆ ನಮ್ಮ ಊರಿನ ವಾತಾವರಣ. ಓಕೆ ಫ್ರೆಂಡ್ಸ್, ಈಗ ನಾನು ರಿಟರ್ನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ದೂರದ ಮಟ್ಟಿಗೆ ಮಾತ್ರ ಬಂದಿದ್ದೆ. ನಮ್ಮ ಪಾಪು ಬೇರೆ ಮನಗಿದ್ದಾಳೆ. ಅವಳು ಎದುರೇ ಅಳ್ತಾಳೆ ಬೆಳಿಗ್ಗೆನೆ. ಹಾಗಾಗಿ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ರಿಟರ್ನು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ಕೊತೀನಿ. ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಒಂದು ಮಾಡಿದ್ರೂ ನಿಮಗೆ ತಲುಪಿಸ್ಬೇಕು ಅನ್ನೋ ಆಸೆ ನನಗಿದೆ. ಅಷ್ಟಕ್ಕೋಸ್ಕರ ನಾನು ಕೇಳ್ಕೊತೀನಿ ನಿಮ್ಮ ಹತ್ರ ಫ್ರೆಂಡ್ಸ್. ಆಯಿತು, ಹೋಗಿ ಬರೋಣ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ನಮ್ಮ ಊರಿನ ಎಂಟ್ರೆನ್ಸು. ಮತ್ತೆ ಒಂದು ಸರಿ ತೋರಿಸ್ತೇನೆ. ನಾನು ನಮ್ಮ ಮನೆ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋವಂಥ ನಮ್ಮ ಮನೆ ದೂರದಲ್ಲಿ ಇದೆಯಲ್ಲ, ಅದು ಹೋಗೋಣ. ಸರಿ ಫ್ರೆಂಡ್ಸ್, ಬಾಯ್.